ಇತ್ತೀಚೆಗೆ ಇಂಡಿಯನ್ ಎಕ್ಸ್‌ಪ್ರೆಸ್ ಅಲ್ಲಿ ಒಂದು ಆರ್ಟಿಕಲ್ ಇತ್ತು. ಏನು ಅಂತ ಹೇಳಿದ್ರೆ ಸೆನ್ಸಸ್ 2027 ಅಂತ ಹೇಳ್ಬಿಟ್ಟು. ಅದೇ ಆರ್ಟಿಕಲ್ ಇಲ್ಲಿ ಈ ಒಂದು ಸೆನ್ಸಸ್ ಅನ್ನ ಮಿಸ್ಸಿಂಗ್ ಸೆನ್ಸಸ್ 2027 ಅಂತ ಹೇಳಲಾಗಿದೆ. ಹಾಗಾಗಿ ಎಕ್ಸಾಮ್ ಅಲ್ಲಿ ನಮ್ಗೆ ಈ ಬಾರಿಯಲ್ಲಿ ಅಂದ್ರೆ 2026ರಲ್ಲಿ ಏನ್ ಸೆನ್ಸಸ್ ನಡೆಯುತ್ತಲ್ವಾ, ಅದರ ರಿಲೇಟೆಡ್ ಎಕ್ಸಾಮ್ ಅನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಹಾಗೆ 2026ರ ಸೆನ್ಸಸ್ ಏನಿದೆ ಅಂದ್ರೆ 2027 ಅಲ್ಲಿ ಬರಬೇಕಾಗಿರುವಂತಹ ಸೆನ್ಸಸ್ ಏನಿದೆ, ಅದರಲ್ಲಿ ಇಂಪಾರ್ಟೆನ್ಸ್ ಏನು, ಯಾಕೆ ಅದು ಸಿಗ್ನಿಫಿಕೆನ್ಸು, ಸೊ 2011ರಲ್ಲಿ ಆಗಿದ್ದಂತಹ ಸೆನ್ಸಸ್ಗೂ ಇದಕ್ಕೂ ಏನ್ ಡಿಫ್ರೆನ್ಸು, ಹೇಗೆ ನಾವು ಇದನ್ನ ಜಾರಿ ತರ್ತಾ ಇದೀವಿ, ಇದನ್ನೆಲ್ಲದನ್ನು ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನಡೆಸಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಚಾಲೆಂಜಸ್ ನ ಭಾರತ ಫೇಸ್ ಮಾಡುತ್ತೆ, ಇದೆಲ್ಲದನ್ನ ನೋಡ್ಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಸೆನ್ಸಸ್ ನ ಬ್ಯಾಕ್ ಗ್ರೌಂಡ್, ಯಾರು ಸೆನ್ಸಸ್ ಅನ್ನ ಮಾಡ್ತಾರೆ, ಹಾಗೆಯೇ ಈ ಬಾರಿಯ ಸೆನ್ಸಸ್ ನ ಸಿಗ್ನಿಫಿಕೆನ್ಸ್ ಏನು, ಚಾಲೆಂಜಸ್ ಏನು ಅಂತ ಹೇಳ್ಬಿಟ್ಟು ಇನ್ ಡೀಟೈಲ್ ಆಗಿ ನೋಡ್ಕೊಳ್ಳೋಣ. ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ ಐಎಎಸ್ ಅಕಾಡೆಮಿ. ಬ್ಯಾಕ್ ಗ್ರೌಂಡ್ ಅನ್ನ ನಾವು ನೋಡ್ಕೊಂಡ್ರೆ, ಭಾರತದಲ್ಲಿ ಸೆನ್ಸಸ್ ಯಾವಾಗ ಆಗಿತ್ತು ಮೊದಲ ಬಾರಿಗೆ? ಬಿಕಾಸ್ ಎಕ್ಸಾಮ್ ಅಲ್ಲಿ ಕೆಲವೊಂದ್ಸಲ ಇಂಟ್ರೊಡಕ್ಷನ್ ಅಲ್ಲಿ ನಾವು ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅನ್ನ ಹೇಳ್ತೇವೆ. ಹಾಗಾಗಿ ಭಾರತದಲ್ಲಿ ಮೊದಲ ಬಾರಿ ಸೆನ್ಸಸ್ ಅಂತ ನಾವು ನೋಡಿದ್ದು 1881ರಲ್ಲಿ ಅಂಡರ್ WC ಪ್ಲೌಡರ್ ಇವರ ಅಂಡರ್ ಅಲ್ಲಿ, ಅಂದ್ರೆ ಇವರು ಭಾರತದ ಸೆನ್ಸಸ್ ನ ಕಮಿಷನರ್ ಆಗಿರ್ತಾರೆ. ಇವರ ಅಂಡರ್ ಅಲ್ಲಿ 1881ರಲ್ಲಿ ಮೊದಲ ಬಾರಿ ಸೆನ್ಸಸ್ ಭಾರತದಲ್ಲಿ ನಡೆಯುತ್ತೆ. ಇದಾದ ನಂತರ ಪ್ರತಿ 10 ವರ್ಷಗಳಿಗೊಮ್ಮೆ ಸೆನ್ಸಸ್ ಅನ್ನ ನಡೆಸಬೇಕು ಅಂತ ಹೇಳ್ಬಿಟ್ಟು ಡಿಸಿಷನ್ ನ ಕೂಡ ತಗೋತಾರೆ. ಅಂಡ್ ಭಾರತದಲ್ಲಿ ಹೇಗೆ ಸೆನ್ಸಸ್ ನಡೆಯುತ್ತೆ ಅಂತ ಹೇಳಿದ್ರೆ, ಸೆನ್ಸಸ್ ನ ನಡೆಸೋದಕ್ಕೋಸ್ಕರನೇ ಸೆನ್ಸಸ್ ಆಕ್ಟ್ 1948 ಅನ್ನೋದನ್ನ ಜಾರಿ ತಂದಿದ್ದೇವೆ. ಹಾಗೆ ಸೆನ್ಸಸ್ ರೂಲ್ 1990 ಅನ್ನ ತಂದಿದ್ದೀವಿ. ಅಂದ್ರೆ ಒಂದು ಸೆನ್ಸಸ್ ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ರೂಲ್ಸ್ ಇರ್ಬೇಕಲ್ಲ, ಆ ರೂಲ್ಸ್ ಅನ್ನ ಎಲ್ಲಿಂದ ಫಾಲೋ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸೆನ್ಸಸ್ ರೂಲ್ 1990 ಇಂದ ಫಾಲೋ ಮಾಡ್ತಾ ಇದೀವಿ. ಸೊ ಈ ಎರಡು ಆಕ್ಟ್ ಮತ್ತೆ ರೂಲ್ಸಿನ ಅಂಡರ್ ಅಲ್ಲಿ ಭಾರತದಲ್ಲಿ ಸೆನ್ಸಸ್ ಅನ್ನ ನಡೆಸಲಾಗ್ತಿದೆ. ಇನ್ನ ಅದೇ ಸೆನ್ಸಸ್ ಅನ್ನ ನಾವು ಸೆಂಟ್ರಲ್ ಲಿಸ್ಟ್ ಅಲ್ಲಿ ಬರುತ್ತಾ ಅಥವಾ ಸ್ಟೇಟ್ ಲಿಸ್ಟ್ ಅಲ್ಲಿ ಬರುತ್ತಾ ಅಂತ ಹೇಳಿದ್ರೆ, 7th ಸ್ಕೆಡ್ಯೂಲ್ ಅಲ್ಲಿ ತಂದಿರುವಂತಹ ಸಬ್ಜೆಕ್ಟ್ ಲಿಸ್ಟ್ ಅಲ್ಲಿ ಸೆನ್ಸಸ್ ಅನ್ನೋದು ಸೆಂಟ್ರಲ್ ಲಿಸ್ಟ್ ಅಂಡರ್ ಅಲ್ಲಿ ಬರುತ್ತೆ. ಹಾಗಾಗಿ ಸೆನ್ಸಸ್ ಭಾರತದಲ್ಲಿ ಯೂನಿಯನ್ ಲಿಸ್ಟ್ ಆಗಿರೋದ್ರಿಂದ ಸೆಂಟ್ರಲ್ ಗವರ್ಮೆಂಟ್ ನ ಡಿವಿಷನ್ ಅಂಡರ್ ಅಲ್ಲಿ ಕಾಣಬಹುದಾಗತ್ತೆ. ಇದು ಸೆನ್ಸಸ್ಸಿನ ಬ್ಯಾಕ್ ಗ್ರೌಂಡ್, ಅಂದ್ರೆ ಸೆನ್ಸಸ್ಗೆ ಲೀಗಲ್ ಅಥವಾ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಯಾವ ತರ ಇದೆ, ಮೊದಲ ಬಾರಿ ಯಾವ ತರ ಸೆನ್ಸಸ್ ನಡೀತು ಅಂತ ಹೇಳ್ಬಿಟ್ಟು. ಸೆನ್ಸಸ್ ಅನ್ನ ಯಾರು ನಡೆಸ್ತಾರೆ ಅಂತ ಹೇಳಿದ್ರೆ ಆಫೀಸ್ ಆಫ್ ರಿಜಿಸ್ಟರ್ ಜನರಲ್ ಅಂತ ಇರ್ತಾರೆ. ಹಾಗೆಯೇ ಅವರ ಜೊತೆಗೆ ಸೆನ್ಸಸ್ ಕಮಿಷನರ್ ಅಂತ ಇರ್ತಾರೆ. ಇವರಿಬ್ರು ಯಾವ ಅಂಡರ್ ಅಲ್ಲಿ ವರ್ಕ್ ಮಾಡ್ತಾರೆ ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನ ಅಂಡರ್ ಅಲ್ಲಿ ವರ್ಕ್ ಮಾಡ್ತಾರೆ. ಸೊ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರ್ ಅಲ್ಲಿ ಇವರಿಬ್ರು ವರ್ಕ್ ಮಾಡ್ತಾರೆ, ವಿಚ್ ಇಸ್ ನಥಿಂಗ್ ಬಟ್ ಸೆನ್ಸಸ್ ನಮಗೆ ನಡೆಯೋದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನ ಅಂಡರ್ ಅಲ್ಲಿ ಅನ್ನೋದು ಗೊತ್ತಾಯ್ತು. ಎವ್ರಿ 10 years ಒಂದ್ಸಲ ಸೆನ್ಸಸ್ ಆಗ್ಬೇಕಾಗಿತ್ತು ಕೂಡ. 2011ರಲ್ಲಿ ಆಗಿದ್ದಂತಹ ಸೆನ್ಸಸ್ ನ ಈಗ 2021ರಲ್ಲಿ ಮಾಡಬೇಕಾಗಿತ್ತು. ಬಟ್ ಕಾರಣಾಂತರಗಳಿಂದ, ಯಾವ ಕಾರಣಾಂತರಗಳು, 2021 ಎಲ್ರಿಗೂ ಗೊತ್ತಿದೆ, ಕೊರೋನಾ ಪ್ಯಾಂಡಮಿಕ್ ಟೈಮ್ ಇತ್ತು. ಅದೇ ತರ ಸೋಶಿಯೋ ಎಕನಾಮಿಕ್ ಪ್ರಾಬ್ಲಮ್ಸ್ ಗಳಿತ್ತು. ಹಾಗಾಗಿ 2021ರಲ್ಲಿ ಸೆನ್ಸಸ್ ಅನ್ನ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ. ಅದಕ್ಕೋಸ್ಕರ ಈಗ 2021ರಲ್ಲಿ ಆಗ್ಬೇಕಾಗಿದ್ದಂತಹ ಸೆನ್ಸಸ್ ಅನ್ನ 2026ರಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದೆ. ಬಟ್ ವೈ ವಿ ನೀಡ್ ಸೆನ್ಸಸ್ ನೌ? ಯಾಕೆ ಅಂತ ಹೇಳಿದ್ರೆ, ಭಾರತ ಚೀನಾಗಿಂತಲೂ ಹೆಚ್ಚಿನ ಪಾಪ್ಯುಲೇಷನ್ ಹೊಂದಿದೆ. ಭಾರತ 2050ರೊಳಗಡೆ ಚೀನಾವನ್ನ ಮೀರಿಸುತ್ತೆ. ಭಾರತ ಇಷ್ಟು ಕೋಟಿ ಜನಸಂಖ್ಯೆಯನ್ನ ಹೊಂದಿದೆ. ಬರೀ ಇದೇ ರೀತಿಯಾದಂತಹ ವಿಷಯಗಳನ್ನ ಕೇಳ್ತಾ ಇದ್ವಿ. ಆದ್ರೆ ರಿಯಾಲಿಟಿ, ನಾವು ಎಕ್ಸಾಮ್ ಅಲ್ಲಿ ಪ್ರತಿ ಸಲ 2011ರಲ್ಲಿ ಏನು ಸೆನ್ಸಸ್ ನಡೀತಲ್ವಾ, ಅದನ್ನ ಮಾತ್ರ ನಾವು ಡಾಕ್ಯುಮೆಂಟ್ ಆಗಿ ಯೂಸ್ ಮಾಡ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ಗವರ್ಮೆಂಟ್ ಇಂದ ರಿಲೀಸ್ ಮಾಡಿದಂತಹ ಡಾಕ್ಯುಮೆಂಟ್ ಅದ್ ಒಂದೇ ಇತ್ತು ಸೆನ್ಸಸ್ಗೋಸ್ಕರ. ಅದಾದ್ಮೇಲೆ 2021ರಲ್ಲಿ ಸೆನ್ಸಸ್ ನಡಿಬೇಕಾಗಿತ್ತು, ಅದನ್ನ ಸೆನ್ಸಸ್ ನ ನಡೆಸೋದಿಲ್ಲ. ಸೊ ಹಾಗಾಗಿ 2001ರ ಸೆನ್ಸಸ್ ಆದ್ಮೇಲೆ ಗವರ್ಮೆಂಟ್ ಇಂದ ಬರುವಂತಹ ಸೆನ್ಸಸ್ ಈಗ 2026-27ರದಾಗಿರೋದ್ರಿಂದ
ನಮ್ಗೆ ಅದು ಅಫಿಷಿಯಲ್ ಡಾಟಾ ಆಗುತ್ತೆ. ಭಾರತದಲ್ಲಿ ನಿಜವಾಗ್ಲೂ ಕೂಡ ಎಷ್ಟು ಜನಸಂಖ್ಯೆ ಇದೆ ಅನ್ನೋದು, ಜನಸಾಂದ್ರತೆ ಅಂದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ ಇದೆ ಅನ್ನೋದು ನಮ್ಗೆ ಈ ಒಂದು ಸೆನ್ಸಸ್ ಡಾಟಾದಿಂದ ಗೊತ್ತಾಗುತ್ತೆ. ನಂತರ 2011ರಲ್ಲಿ ಆಗಿದ್ದೆ ಸೆನ್ಸಸ್ ಡಾಟಾ ಸಾಕಾಗಿತ್ತಲ್ವಾ? ವೈ ವಿ ನೀಡ್ ನ್ಯೂ ಡೇಟಾ? ಯಾಕೆ ಬೇಕು ಹೊಸ ಡೇಟಾ ಅಂತ ನಾವು ನೋಡ್ಕೊಂಡ್ರೆ, 2011ರ ಸೆನ್ಸಸ್ ಔಟ್ಡೇಟೆಡ್. ಭಾರತದಲ್ಲಿ ಗವರ್ಮೆಂಟ್ ಸ್ಕೀಮ್ಸ್ಗಳು ಬರ್ತಿವೆ, ಜೊತೆಗೆ ಸೋಶಿಯೋ ಎಕನಾಮಿಕ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಹಾಗೆಯೇ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಕರೆಕ್ಟ್ ಆಗ್ತಾ ಇಲ್ಲ, ಬೇಕಾಗಿದ್ದಂತಹ ಫಿಸಿಕಲ್ ಫೆಡರಲಿಸಂ ಕರೆಕ್ಟ್ ಆಗಿ ಆಗ್ತಿಲ್ಲ, ಅರ್ಬನ್ ಪ್ಲಾನಿಂಗ್ ಕರೆಕ್ಟ್ ಆಗಿ ಆಗ್ತಿಲ್ಲ, ಬಡ್ಜೆಟಿಂಗ್ ಕರೆಕ್ಟ್ ಆಗಿ ಆಗ್ತಿಲ್ಲ, ಪಾಲಿಸಿ ಡಿಸೈನ್ ಕರೆಕ್ಟ್ ಆಗಿ ಆಗ್ತಿಲ್ಲ. ಇದೆಲ್ಲದನ್ನು ಕೂಡ ಗವರ್ಮೆಂಟ್ ಮಾಡ್ತಾ ಇದ್ರು ಕೂಡ ಯಾಕೆ ಇದೆಲ್ಲ ಕರೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ, ನಮ್ಗೆ ಬೇಕಾಗಿರುವಂತಹ ಎಫೆಕ್ಟಿವ್ ಪಾಪ್ಯುಲೇಷನ್ ಎಷ್ಟಿದೆ ಅನ್ನೋದು ನಮಗ್ ತಿಳಿತಿಲ್ಲ. ಸೊ ಈ ಪಾಪ್ಯುಲೇಷನ್ ನಮಗ್ ಗೊತ್ತಾದ್ರೆ ಎಷ್ಟು ಜನ ಭಾರತದಲ್ಲಿ ಬಡವರಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಯಾರ್ಯಾರಿಗೆ ಯಾವ್ಯಾವ ರೀತಿಯಾದಂತಹ ರಿಸೋರ್ಸ್ ಅಲೋಕೇಶನ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಪಾಲಿಸಿ ಡಿಸೈನ್ ಮಾಡ್ಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಮ್ಗೆ ಈಗ ಬೇಕಾಗಿರುವಂತಹ 2026 ಮತ್ತು 27ರ ಸೆನ್ಸಸ್ ನ ಡೇಟಾ ತುಂಬಾನೇ ಮುಖ್ಯ ಆಗುತ್ತೆ. ಭಾರತದ ಫೆಡರಲ್ ಫೀಚರ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ, ಫಿಸಿಕಲ್ ಫೆಡರಲಿಸಂ ಅಂತ ಹೇಳ್ಬಿಟ್ಟು ಇದನ್ನ ಕರೀತೇವೆ. ಈಗ ಡಿಲೇಡ್ ಸೆನ್ಸಸ್ 2021 ಅಂತ ಕರೆಯೋ ಬದಲು ಸೆನ್ಸಸ್ 2027 ಅಂತ ಹೇಳ್ಬಿಟ್ಟು ರೀನೇಮ್ ನ ಮಾಡಲಾಗಿದೆ. 2027ರ ಈ ಸೆನ್ಸಸ್ಗೂ 2011ರ ಸೆನ್ಸಸ್ಗೂ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಭಾರತದಲ್ಲಿ ಮೊದಲ ಬಾರಿ ನಾವು ಮಾಡ್ತಿರುವಂತಹ ಡಿಜಿಟಲ್ ಸೆನ್ಸಸ್ ಅಂತಾನೆ ಇದನ್ನ ಕರಿಬಹುದಾಗತ್ತೆ. ಮೊದಲ ಬಾರಿ ನಾವು ಭಾರತದಲ್ಲಿ ಡಿಜಿಟಲ್ ಸೆನ್ಸಸ್ ಅನ್ನ ಫಸ್ಟ್ ಟೈಮ್ ಎಸ್ಟಾಬ್ಲಿಷ್ ಮಾಡ್ತಾ ಇದೀವಿ. ಇದರಲ್ಲಿ ಟ್ಯಾಬ್ಲೆಟ್ ನ ಯೂಸ್ ಮಾಡಲಾಗುತ್ತೆ. ಯಾತಕ್ಕೋಸ್ಕರ? ಕ್ವಿಕ್ ಹಾಗೂ ಫಾಸ್ಟರ್ ರಿಸಲ್ಟ್ ಅನ್ನ ತಗೊಳ್ಳೋದಕ್ಕೋಸ್ಕರ. ಆಲ್ರೆಡಿ ಡಿಲೇ ಆಗಿದೆ, ಡಿಲೇಡ್ ಸೆನ್ಸಸ್ ಅಂತ ಕೂಡ ಕ್ರಿಟಿಕ್ಸ್ ನ ಮಾಡ್ಲಾಗ್ತಿದೆ. ಅದಕ್ಕೋಸ್ಕರ ಡೇಟಾವನ್ನ ಆನ್ಲೈನ್ ಥ್ರೂ ತಗೊಂಡ್ಬಿಟ್ಟು ಫಾಸ್ಟರ್ ಅಂಡ್ ಕ್ವಿಕ್ ರಿಸಲ್ಟ್ ಅನ್ನ ತಗೊಳ್ಳೋದಕ್ಕೆ ಇದು ಈಸಿ ಆಗುತ್ತೆ. ಅಂಡ್ ಪೆನ್ ಅಂಡ್ ಪೇಪರ್ ಯೂಸ್ ಮಾಡ್ಬಿಟ್ಟು ಕೆಲವೊಂದ್ಸಲ ಡೇಟಾ ಎರರ್ ಆಗೋ ಚಾನ್ಸಸ್ ಇರುತ್ತೆ, ಡೇಟಾ ಎರೇಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇದೆಲ್ಲದನ್ನು ಕೂಡ ಎಲಿಮಿನೇಟ್ ಮಾಡೋದಕ್ಕೋಸ್ಕರ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ತಗೊಳ್ತಾ ಇದ್ದಾರೆ. ಸೊ ಕ್ವಿಕ್ಕರ್ ಪಬ್ಲಿಕೇಶನ್ಗೂ ಕೂಡ ಯೂಸ್ ಆಗುತ್ತೆ. ಈಗ ಪೇಪರ್ ಅನ್ನ ಯೂಸ್ ಮಾಡ್ಬಿಟ್ಟು ನಾವು ಡೇಟಾ ಕಲೆಕ್ಟ್ ಮಾಡ್ತೀವಿ ಅಂದ್ರೆ ಎಲ್ಲದನ್ನು ಕೂಡ ನಾವು ಕಲೆಕ್ಟ್ ಮಾಡಿ ಪಬ್ಲಿಕೇಶನ್ ಮಾಡ್ಲಿಕ್ಕೆ ತುಂಬಾನೇ ಡಿಲೇ ಆಗತ್ತೆ. ಕರೆಕ್ಟ್ ಅಲ್ವಾ? ಸೊ ಅದನ್ನ ಕ್ವಿಕ್ ಪಬ್ಲಿಕೇಶನ್ಗೋಸ್ಕರ ಕೂಡ ನಮ್ಗೆ ಡಿಜಿಟಲ್ ಡೇಟಾ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಂತರ 2011ರಲ್ಲಿ ಸೋಶಿಯೋ ಎಕನಾಮಿಕ್ ಹಾಗೂ ಕ್ಯಾಸ್ಟ್ ಸೆನ್ಸಸ್ ಮಾಡಿರ್ತಾರೆ. ಇದರಲ್ಲಿ ಎಲ್ಲಾ ಕ್ಯಾಸ್ಟ್ ಗಳ ಕೌಂಟ್ ಮಾಡಲಾಗಿತ್ತು. ಡೇಟಾ ಕ್ವಾಲಿಟಿ ಕನ್ಸರ್ನ್ ಇತ್ತು, ಯಾಕಂದ್ರೆ ಇಲ್ಲಿ ಡೇಟಾ ಕ್ವಾಲಿಟಿ ಸರಿ ಇರಲಿಲ್ಲ. ಕ್ವಾಲಿಟಿ ಕನ್ಸರ್ನ್ ಇದ್ದಿದ್ರಿಂದ ಅದನ್ನ ರಿಜೆಕ್ಟ್ ಕೂಡ ಮಾಡಲಾಗಿತ್ತು. ಅದ್ರ ಜೊತೆಗೆ ಪೊಲಿಟಿಕಲ್ ಪ್ರೆಷರ್ ಇಂದ, ಪೊಲಿಟಿಕಲ್ ಸೆನ್ಸಿಟಿವಿಟೀಸ್ ಗಳಿಂದ ಈ ಡೇಟಾವನ್ನ ರಿಲೀಸ್ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಕ್ಯಾಸ್ಟ್ ಬಗ್ಗೆ ಡಿಬೇಟ್ ಅಂಡ್ ಡಿಸ್ಕಷನ್ಸ್ ಕೂಡ ನಡೀತಿತ್ತು. ಇನ್ನೊಂದ್ ಕಡೆ ಮೈಗ್ರೇಷನ್ ಪ್ರಾಬ್ಲಮ್ ಕೂಡ ಹೆಚ್ಚಾಗ್ತಿತ್ತು. ಮೈಗ್ರೇಷನ್ ಅನ್ನೋದು ಭಾರತದ ಬಿಗ್ಗೆಸ್ಟ್ ಸ್ಟ್ಯಾಟಿಸ್ಟಿಕಲ್ ಬ್ಲೈಂಡ್ ಸ್ಪಾಟ್ ಅಂತ ಕೂಡ ನಾವು ಕರಿಬಹುದಾಗುತ್ತೆ. ಬಿಕಾಸ್ ಮೈಗ್ರೇಷನ್ ತುಂಬಾನೇ ಜಾಸ್ತಿ ಆಗ್ತಿದೆ, ಎಸ್ಪೆಷಲಿ ರೂರಲ್ ಏರಿಯಾದಿಂದ ಅರ್ಬನ್ ಮೈಗ್ರೇಷನ್ ಜಾಸ್ತಿ ಆಗ್ತಾ ಇದೆ. ಪ್ರಾಬ್ಲಮ್ಸ್ ಏನೇನು ಅಂತ ಹೇಳಿದ್ರೆ, ಈಗ ಮೈಗ್ರೇಷನ್ ಪ್ರಾಬ್ಲಮ್ ಫಸ್ಟ್ ಒನ್. ಅಟ್ ಪ್ರೆಸೆಂಟ್ ಮೈಗ್ರೆಂಟ್ ವರ್ಕರ್ಸ್ ಗಳನ್ನ ಅವರ ಹೋಮ್ ಟೌನ್ ಅಲ್ಲಿ ಮಾತ್ರ ನಾವು, ಅಂದ್ರೆ ಅವರ ನೇಟಿವ್ ಪ್ಲೇಸ್ ಏನಿರುತ್ತಲ್ವಾ, ಆ ನೇಟಿವ್ ಪ್ಲೇಸ್ ಅಲ್ಲಿ ಮಾತ್ರ ಕೌಂಟ್ ಮಾಡ್ತಾ ಇದೀವಿ. ಅವ್ರು ಎಲ್ಲಿ ವರ್ಕ್ ಮಾಡ್ತಿದ್ದಾರೆ ಆ ಏರಿಯಾವನ್ನ ಬಿಡ್ತಾ ಇದೀವಿ, ಅಲ್ಲಿ ಕೌಂಟ್ ಮಾಡ್ತಾ ಇಲ್ಲ. ಸೊ ಇದರಿಂದ ಅವರ ಡೇಟಾ ನಮ್ಗೆ ಕರೆಕ್ಟ್ ಆಗಿ ಸಿಗ್ತಿಲ್ಲ. ನೆಕ್ಸ್ಟ್ ಎರಡನೇದಾಗಿ ಹೋಮ್ ಸ್ಟೇಟ್ ಅಲ್ಲಿ ವೋಟರ್ಸ್ ಆಗಿ ರಿಜಿಸ್ಟರ್ ಆಗಿರ್ತಾರೆ. ಬಿಹಾರಲ್ಲಿ ಆದಂತಹ ಪ್ರಾಬ್ಲಮ್ ನ ನಾವು ನೋಡ್ಬೋದಾಗತ್ತೆ. ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ವೋಟರ್ ರಿಜಿಸ್ಟರ್ಸ್ ಪ್ರಾಬ್ಲಮ್ ಕೂಡ ಆಗುತ್ತೆ. ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಮ್ಗೆ ಹೊಸ ಸೆನ್ಸಸ್ ನ ಅವಶ್ಯಕತೆ ತುಂಬಾನೇ ಇದೆ. ಮೂರನೇದಾಗಿ ಇದೆಲ್ಲ ಕಾರಣಗಳಿಂದ ವರ್ಕಿಂಗ್ ಆಗಿರ್ಬೋದು, ವೋಟರ್ ಪಾಪ್ಯುಲೇಷನ್ಸ್ ಆಗಿರ್ಬೋದು, ಇದೆಲ್ಲ ಕಾರಣಗಳಿಂದ ಮೈಗ್ರೆಂಟ್ ಪಾಪ್ಯುಲೇಷನ್ಗೆ ಬರ್ಬೇಕಾಗಿರುವಂತಹ ಯಾವುದೇ ಫೆಸಿಲಿಟೀಸ್ ಗಳು ಅವರಿಗೆ ಸಿಗ್ತಾ ಇಲ್ಲ. ಸೊ ಇಲ್ಲಿ ಫೆಸಿಲಿಟಿ ಕನ್ಸ್ಟ್ರೈಂಟ್ ಕೂಡ ಆಗ್ತಿದೆ. ಸೊ ಈಗ 2027ರಲ್ಲಿ ಆಗ್ತಿರುವಂತಹ ಸೆನ್ಸಸ್ ಟ್ರಾನ್ಸ್ಪರೆನ್ಸಿ ಹಾಗೂ ಫೆಡರಲ್ ಟ್ರಸ್ಟ್ ನ ಪ್ರಮೋಟ್ ಮಾಡಕ್ಕೆ ಹೆಲ್ಪ್ ಮಾಡ್ತಿದೆ.
ಹಾಗಿದ್ರೆ ಸೆನ್ಸಸ್ 2027 ಯಾಕೆ ಬೇಕಿತ್ತು ಅಂತ ಹೇಳಿ ನೋಡೋಣ. 2027ರ ಸೆನ್ಸಸ್ ಸಿಗ್ನಿಫಿಕೆನ್ಸ್ ಯಾಕೆ, ಹೇಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. 2027ರ ಸೆನ್ಸಸ್ ಬಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ನ ಮೂಲಕ ಆಗುತ್ತೆ. ನಾನು ಆಲ್ರೆಡಿ ಹೇಳಿದೆ. ಇದು ಒಟ್ಟು 2 ಫೇಸ್ ಅಲ್ಲಿ ನಡೆಯುತ್ತೆ. ಫೇಸ್ 1 ಅಂಡ್ ಫೇಸ್ 1 ಅಲ್ಲಿ ಹೌಸಿಂಗ್ ಲಿಸ್ಟ್ ನ ಮಾಡಲಾಗುತ್ತೆ. ನೆಕ್ಸ್ಟ್ ಫೇಸ್ 2 ಅಲ್ಲಿ ಪ್ರತಿಯೊಬ್ಬ ಪರ್ಸನ್ ಅಥವಾ ಪಾಪ್ಯುಲೇಷನ್ ನ ಕೌಂಟ್ ಮಾಡಲಾಗುತ್ತೆ. ಹೀಗೆ 2 ಫೇಸ್ ಅಲ್ಲಿ ಸೆನ್ಸಸ್ ನಡೆಯುತ್ತೆ. ಸ್ಟಾರ್ಟ್ ಆಗ್ತಾ ಇರೋದು ಏಪ್ರಿಲ್ 2026 ಇಂದ ಎಂಡ್ ಆಗೋದು ಮಾರ್ಚ್ 1, 2027ಗೆ. ಫಸ್ಟ್ ಟೈಮ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ ಅಲ್ಲಿ ಕ್ಯಾಸ್ಟ್ ನ ಡೇಟಾವನ್ನ ಮೊದಲ ಬಾರಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಫಿಷಿಯಲಿ. ಕರೆಕ್ಟ್ ಅಲ್ಲ? ಸೊ ಈಗ ಇಂಪಾರ್ಟೆನ್ಸ್ ಏನು ಅಂತ ನೋಡೋಣ. ಮೊದಲನೇ ಸಿಗ್ನಿಫಿಕೆನ್ಸ್ ಅಥವಾ ನಾವು ಇಂಪಾರ್ಟೆನ್ಸ್ ಅಂತ ಕೂಡ ಕರೆಯಬಹುದು. 1976ರಿಂದ ಡಿಲಿಮಿಟೇಷನ್ ನ ಫ್ರೀಸ್ ಮಾಡಲಾಗಿತ್ತು. ಏನು ಡಿಲಿಮಿಟೇಷನ್ ಕಮಿಷನ್ ಅಂತ ಹೇಳಿ ಮುಂದೆ ನೋಡ್ಕೊಳ್ಳೋಣ. ಈ ಡಿಲಿಮಿಟೇಷನ್ ನ ಫ್ರೀಸ್ ಮಾಡಲಾಗಿತ್ತು, ಸ್ಟಾಪ್ ಮಾಡಲಾಗಿತ್ತು ಅದರ ವರ್ಕಿಂಗ್ ಅನ್ನ. ಆಫ್ಟರ್ ದಟ್ ಎಕ್ಸ್ಟೆಂಡೆಡ್ ಅಗೇನ್ ಇನ್ 2001. ಸೊ 2001 ನಿಂದ 2026ರ ತನಕ ಈಗ ವರ್ಕ್ ಆಗುತ್ತೆ. 2026ರ ಸೆನ್ಸಸ್ ಡೇಟಾವನ್ನ ಅಗೇನ್ ನಾವು ಕಲೆಕ್ಟ್ ಮಾಡಲಾಗುತ್ತೆ. ಆಗ ಡಿಲಿಮಿಟೇಷನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಹೊಸದಾಗಿ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಏನಿದೆ ಅದನ್ನ ರೀಡ್ರಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಬೇಸ್ಡ್ ಆನ್ ದ ಪಾಪ್ಯುಲೇಷನ್. ಸೊ ಹಾಗಿದ್ರೆ ಏನು ಡಿಲಿಮಿಟೇಷನ್ ಕಮಿಷನ್ ಅಂದ್ರೆ? ಪೊಲಿಟಿಯಲ್ಲಿ ಆಲ್ರೆಡಿ ನಾವು ಓದಿರ್ತೀವಿ ಡಿಲಿಮಿಟೇಷನ್ ಕಮಿಷನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳ್ಬಿಟ್ಟು ಕರಿಬಹುದು. ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ, ಇದು ಸ್ಟ್ಯಾಚ್ಯುಟರಿ ಬಾಡಿ. ಯಾಕಂದ್ರೆ ಒಂದು ಆಕ್ಟಿನ ಮೂಲಕ ಎನಾಕ್ಟ್ ಮಾಡಿರೋದ್ರಿಂದ ಇದನ್ನ ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳ್ಬಿಟ್ಟು ಕರಿತೀವಿ. ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಲೋಕಸಭಾ ಹಾಗೆಯೇ ಸ್ಟೇಟ್ ಅಸೆಂಬ್ಲೀಸ್ ಅಲ್ಲಿ ಕಾನ್ಸ್ಟಿಟ್ಯೂನ್ಸಿಯನ್ನ ರೀಡ್ರಾ ಮಾಡುತ್ತೆ. ಯಾವ ಥ್ರೂ ರೀಡ್ರಾ ಮಾಡುತ್ತೆ ಅಂತ ಹೇಳಿದ್ರೆ ಈ ಸೆನ್ಸಸ್ ಕೊಡುತ್ತಲ್ವಾ ಡೇಟಾ, ಆ ಡೇಟಾವನ್ನ ಯೂಸ್ ಮಾಡಿ ರೀಡ್ರಾವನ್ನ ಮಾಡುತ್ತೆ ಬೇಸ್ಡ್ ಆನ್ ದ ಪಾಪ್ಯುಲೇಷನ್. ಹಾಗಿದ್ರೆ ಇದರ ಚೇರ್ಮನ್ ಯಾರು, ಹೇಗೆ ಇದು ವರ್ಕ್ ಆಗುತ್ತೆ, ಮೆಂಬರ್ಸ್ ಎಷ್ಟು ಜನ ಇರ್ತಾರೆ ಅಂತ ಹೇಳಿದ್ರೆ ಚೇರ್ಮನ್ ಬಂದ್ಬಿಟ್ಟು ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ತಾರೆ. ಸೊ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಬಂದ್ಬಿಟ್ಟು ಇದರ ಚೇರ್ಮನ್ ಆಗಿರ್ತಾರೆ. ಚೀಫ್ ಎಲೆಕ್ಷನ್ ಕಮಿಷನರ್ ಹಾಗೂ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಇದಕ್ಕೆ ಮೆಂಬರ್ ಆಗಿರ್ತಾರೆ. ಸೊ ಇಬ್ರು ಮೆಂಬರು ಒಬ್ರು ಚೇರ್ಮನ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ನಂತರ ಕಾನ್ಸ್ಟಿಟ್ಯೂಷನ್ ಯಾವ ತರ ಡಿಲಿಮಿಟೇಷನ್ ಕಮಿಷನ್ಗೆ ಪವರ್ ನ ಕೊಟ್ಟಿದೆ ಅಂತ ಹೇಳಿದ್ರೆ ಇದರಲ್ಲಿ 2 ಆರ್ಟಿಕಲ್ ನ ನಾವು ನೋಡ್ಬೋದಾಗತ್ತೆ. ಆರ್ಟಿಕಲ್ 82, ಆರ್ಟಿಕಲ್ 329A ಎರಡನ್ನ ನೋಡ್ಬೋದು. ಆರ್ಟಿಕಲ್ 82 ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ಗೆ ಎವ್ರಿ ಸೆನ್ಸಸ್ ಆದ ನಂತರ ಡಿಲಿಮಿಟೇಷನ್ ಆಕ್ಟ್ ನ ಎನಾಕ್ಟ್ ಮಾಡಬೇಕು ಅಂತ ಹೇಳುತ್ತೆ. ವಿಚ್ ಇಸ್ ನಥಿಂಗ್ ಬಟ್ ಕಾನ್ಸ್ಟಿಟ್ಯೂನ್ಸಿ ರೀಡ್ರಾ ಆದ್ಮೇಲೆ ಈ ಡಿಲಿಮಿಟೇಷನ್ ಕಮಿಷನ್ ಫ್ರೀಸ್ ಆಗತ್ತೆ ಅಂತ ಅರ್ಥ. ನೆಕ್ಸ್ಟ್ ಆರ್ಟಿಕಲ್ 329A ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಡಿಲಿಮಿಟೇಷನ್ ಆರ್ಡರ್ ಏನಾದ್ರೂ ಇದ್ರೆ ಕೋರ್ಟು ಅದನ್ನ ಯಾವುದೇ ರೀತಿಯಾದಂತಹ ಅಥವಾ ಕೋರ್ಟಿನ ಬಳಿ ಯಾವುದೇ ರೀತಿಯಾದಂತಹ ಚಾಲೆಂಜ್ ಮಾಡೋಂಗಿಲ್ಲ. ಡಿಲಿಮಿಟೇಷನ್ ಕಮಿಷನ್ ಏನ್ ಡಿಸಿಷನ್ ತಗೊಳುತ್ತೆ ಅದು ಮೇಜರ್ ಡಿಸಿಷನ್. ಯಾಕೆ ಅಂತ ಹೇಳಿದ್ರೆ ಡಿಲಿಮಿಟೇಷನ್ ಅಲ್ಲಿ ಆಲ್ರೆಡಿ ಸುಪ್ರೀಂ ಕೋರ್ಟ್ ಇದ್ದಾರೆ ಅಂಡ್ ಚೀಫ್ ಎಲೆಕ್ಷನ್ ಕಮಿಷನರ್ ಹಾಗೂ ಸ್ಟೇಟ್ ಎಲೆಕ್ಷನ್ ಕಮಿಷನರ್ಸ್ ಇರೋದ್ರಿಂದ ಇವರ ಡಿಸಿಷನ್ ಮೇಜರ್ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ಬೋದಾಗತ್ತೆ. ಇಲ್ಲಿಯ ತನಕ ಒಟ್ಟು 4 ಡಿಲಿಮಿಟೇಷನ್ ಕಮಿಷನ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಕೊನೆಯದಾಗಿ 2001ರ ಕೊನೆಯದಾಗಿದೆ. 2002ರ ಆಕ್ಟ್ 2001ರ ಸೆನ್ಸಸ್ ಡಾಟಾಗೆ ತಗೊಬಂದಿರ್ತೀವಲ್ಲ ಅದು. ಈಗ 2026ರ ಸೆನ್ಸಸ್ ಆದ್ಮೇಲೆ ಈಗ ಇಲ್ಲಿ ತನಕ ಫ್ರೀಸ್ ಮಾಡಲಾಗಿದೆ. ಇದಾದ್ಮೇಲೆ ಮತ್ತೆ ಒಂದು ಡಿಲಿಮಿಟೇಷನ್ ಆಕ್ಟ್ ಅನ್ನ ಎನಾಕ್ಟ್ ಮಾಡಲಾಗುತ್ತೆ. ಸೊ ಮೊದಲನೇದು ಗೊತ್ತಾಯ್ತು ಯಾಕೆ ಈಗ ಬರ್ತಿರೋದು ಇಂಪಾರ್ಟೆನ್ಸ್ ಅಂತ ಹೇಳ್ಬಿಟ್ಟು. ಎರಡನೇದಾಗಿ ಈಗ ವಿಮೆನ್ಗೆ 33% ರಿಸರ್ವೇಶನ್ ಕೊಟ್ಟಿದ್ದಾರೆ. ನಾರಿ ಶಕ್ತಿ ವಂದನ, ಕರೆಕ್ಟ್ ಅಲ್ವಾ? ಈ 33% ರಿಸರ್ವೇಶನ್ ನಾವು ಪಾರ್ಲಿಮೆಂಟ್ ಅಲ್ಲಿ ಕರೆಕ್ಟ್ ಆಗಿ ಎಸ್ಟಾಬ್ಲಿಷ್ ಮಾಡಬೇಕು, ಅಸೆಂಬ್ಲೀಸ್ ಅಲ್ಲಿ ಕರೆಕ್ಟ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಹೇಳಿದ್ರೆ ಈ ಸೆನ್ಸಸ್ ನಮಗೆ ಹೆಲ್ಪ್ ಆಗುತ್ತೆ. ಮೂರನೇದಾಗಿ ಮೈಗ್ರೆಂಟ್ ವರ್ಕರ್ಸ್. ಈ ಸೆನ್ಸಸ್ ಇಂದ ಮೈಗ್ರೇಷನ್ ಟ್ರೆಂಡ್, ಜೆಂಡರ್ ರೇಷಿಯೋ, ಲಿಟ್ರಸಿ ಡೇಟಾ ಪ್ರಾಪರ್ ಆಗಿ ನಮಗೆ ತಿಳಿತಾ ಬರುತ್ತೆ. ನಾಲ್ಕನೇದಾಗಿ ಭಾರತದಲ್ಲಿ ವೆಲ್ಫೇರ್ ಸ್ಕೀಮ್ಸ್, ಹೆಲ್ತ್, ಎಜುಕೇಶನ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಐದನೇದು ರಿಸೋರ್ಸ್ ಅಲೋಕೇಶನ್, ಸಬ್ಸಿಡಿ ಡಿಸ್ಟ್ರಿಬ್ಯೂಷನ್ಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ನಾಲ್ಕನೇದಾಗಿ ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್.
ಒಬಿಸಿ ಲಿಸ್ಟ್ ನ ಮತ್ತೆ ನಾವು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಇದು ಹೆಲ್ಪ್ ಆಗತ್ತೆ. ಸೊ ಇದಿಷ್ಟು ನಮ್ಗೆ ಈ ಒಂದು ಪರ್ಟಿಕ್ಯುಲರ್ ಸೆನ್ಸಸ್ ನ ಇಂಪಾರ್ಟೆನ್ಸ್. ಸೊ ಇಂಪ್ಲಿಮೆಂಟೇಷನ್ ಆದ್ಮೇಲೆ ಮತ್ತೆ ಡೇಟಾವನ್ನ ರಿಲೀಸ್ ಮಾಡ್ತಾರೆ. ಆಗ ಈ ಸೆನ್ಸಸ್ 2027 ನ ಬಗ್ಗೆ ಇನ್ನೊಮ್ಮೆ ನೋಡ್ಕೊಳ್ಳೋಣ. ಸೊ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಯ್ತು. ಹಳೆಯ ಸೆನ್ಸಸ್ಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತ ಹೇಳಿ ಗೊತ್ತಾಯ್ತು. ಯಾಕೆ ಇವಾಗ ಸೆನ್ಸಸ್ ನ ತರ್ತಿದ್ದಾರೆ ಅಂತ ಕೂಡ ಗೊತ್ತಾಯ್ತು ನಮ್ಗೆ. ಈಗ ಇದರ ಮೇಲೆ ಒಂದು ನಾವು ಕ್ವಶನ್ ನೋಡ್ಕೊಂಡ್ರೆ, ವಿತ್ ರೆಫರೆನ್ಸ್ ಟು ದ ಸೆನ್ಸಸ್ ಇನ್ ಇಂಡಿಯಾ ಅಂಡ್ ಅಪ್ಕಮಿಂಗ್ ಸೆನ್ಸಸ್ 2027 ಕಂಪ್ಯಾರಿಸನ್ ಕೇಳ್ತಿದ್ದಾರೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. The Census of India is conducted under the administrative control of Ministry of Statistics and Program Implementation. ಯಾರ ಅಂಡರ್ ಅಲ್ಲಿ ಆಗತ್ತೆ ಇದು? ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡರ್ ಅಲ್ಲ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ ಅಂಡರ್ ಅಲ್ಲಿ ಆಗತ್ತೆ. ಎರಡನೇ ಸ್ಟೇಟ್ಮೆಂಟ್, 84th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ froze the delimitation ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ until first census after 2026. ಕರೆಕ್ಟ್. ಅದನ್ನೇ ಹೇಳಿದ್ದು 2001ರ ಸೆನ್ಸಸ್ ನಂತರ ಫ್ರೀಸ್ ಮಾಡಿತ್ತು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್. ಮೂರನೇದು ನೋಡೋಣ. ಸಿನ್ಸ್ ಇಂಡಿಪೆಂಡೆನ್ಸ್ ದ ಡೆಸಿನಿಯಲ್ ಸೆನ್ಸಸ್ ಹ್ಯಾಸ್ ಕಂಪ್ರಹೆನ್ಸಿವ್ಲಿ ಎನ್ಯುಮರೇಟೆಡ್ ಆಲ್ ಕ್ಯಾಸ್ಟ್ ಇನ್ಕ್ಲೂಡಿಂಗ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ನೋ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ನಾವು ಇಲ್ಲಿಯ ತನಕ ಸೆನ್ಸಸ್ ಡೇಟಾವನ್ನ ಮಾಡಿಲ್ಲ. ಸೊ ಹಾಗಾಗಿ ಆಪ್ಷನ್ 3 ಅಂಡ್ ಆಪ್ಷನ್ 1 ರಾಂಗ್ ಆಗುತ್ತೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ದಟ್ ಇಸ್ 2 ಓನ್ಲಿ. ಸೊ ಇದಿಷ್ಟು ನಮ್ಗೆ ಈಗ ಬಂದಿರುವಂತಹ ಒಂದು ಆರ್ಟಿಕಲ್ ನ ಬಗ್ಗೆ. ಎಕ್ಸಾಮ್ ಅಲ್ಲಿ ಯಾವುದೇ ರೀತಿಯಾಗಿ ಕೇಳಿದ್ರು ಕೂಡ ನೀವು ಬರೆಯೋದಕ್ಕೆ ಈ ಒಂದು ಆರ್ಟಿಕಲ್ ಅಥವಾ ಈ ಒಂದು ವಿಡಿಯೋ ಸಪೋರ್ಟ್ ಆಗತ್ತೆ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.